Hi, hello friends, welcome back to Mission Teacher Academy. In today's class, we are going to discuss next part of active voice and passive voice. ಹಿಂದಿನ ಕ್ಲಾಸಲ್ಲಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ನ ಹೇಗೆ ಚೇಂಜ್ ಮಾಡೋದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅಂತ ನೋಡಿದ್ವಿ. ಈ ಕ್ಲಾಸ್ ನಲ್ಲಿ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸ್ ಇದ್ದಾಗ ಅದನ್ನ ಪ್ಯಾಸಿವ್ ವಾಯ್ಸ್ ಗೆ ಹೇಗೆ ಚೇಂಜ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. Past tense, simple past tense. Past tense ಇನ ಫಸ್ಟ್ ಸಬ್ ಟೆನ್ಸ್ ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸ್ ಸೇಮ್ ಫಾರ್ಮುಲಾದಲ್ಲಿರುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇನ್ ಫಾರ್ಮುಲಾ ಯಾವ್ದಪ್ಪ? ಅದೇ ಫಾರ್ಮುಲಾದಲ್ಲಿರುತ್ತೆ. ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡಿದಾಗ ಏನಾಗತ್ತೆ? ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಆಬ್ಜೆಕ್ಟ್ ಸಿಂಗ್ಯುಲರ್ ಅಲ್ಲಿ ಇದೆಯೋ ಪ್ಲೂರಲ್ ಅಲ್ಲಿ ಇದೆಯೋ ಅದರ ಮೇಲೆ ವಾಸ್ ಅಥವಾ ವರ್ ಅಂತ ಇದೆ ನೋಡಿ. ವಾಸ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಗೆ, ವರ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಗೆ ನಾವು ಹಾಕ್ತೇವೆ. ಐ, ಹಿ, ಶಿ, ಇಟ್ ಬಂದಾಗ ವಾಸ್ ಯೂಸ್ ಮಾಡ್ತೇವೆ ಪಾಸ್ಟ್ ಟೆನ್ಸ್ ನಲ್ಲಿ. ಯು, ವಿ, ದೇ ಬಂದಾಗ ವರ್ ಅನ್ನ ಯೂಸ್ ಮಾಡ್ತೇವೆ. ಓಕೆನಾ? ವಾಸ್ ಅಥವಾ ವರ್ ಯಾವ್ದು ಬೇಕೋ ನೀವು ಅದನ್ನ ತಗೊಳ್ಬೇಕು ಹೆಲ್ಪಿಂಗ್ ವರ್ಬ್ ಆಗಿ. ನೆಕ್ಸ್ಟ್ V3 ಅಂದ್ರೆ ವರ್ಬಿನ ಮೂರನೇ ಫಾರ್ಮು. ನೆಕ್ಸ್ಟ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಎಕ್ಸಾಂಪಲ್ ಅನ್ನ ನೋಡೋಣ. ಶಿ, ಶಿ ಅನ್ನುವಂಥದ್ದು ಸಬ್ಜೆಕ್ಟ್. ರೋಟ್ ಅನ್ನುವಂಥದ್ದು ರೈಟ್, ರೋಟ್, ರಿಟರ್ನ್. V2 ಫಾರ್ಮ್ ಅಲ್ಲಿ ಇದೆ ರೋಟ್ ಅನ್ನುವಂಥದ್ದು. ಅ ಲೆಟರ್ ಅನ್ನುವಂಥದ್ದು ಆಬ್ಜೆಕ್ಟ್. ನೋಡಿ ನಾನು ಕಲರ್ ಅನ್ನ ಚೇಂಜ್ ಮಾಡಿದ್ದೇನೆ ಅಲ್ವಾ? ಸೊ ಕಲರ್ ಚೇಂಜ್ ಮೇಲೆ ನಿಮ್ಗೆ ಗೊತ್ತಾಗ್ಬೇಕು ಯಾವುದು ಯಾವ್ದಂತ. ಈಗ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು, ಈ ತರ ಸೇಮ್ ಕಲರ್ ಅಲ್ಲಿ ಕೊಟ್ಟಿದ್ದೇನೆ. ಓಕೆನಾ? ಆಬ್ಜೆಕ್ಟ್ ಫಸ್ಟ್ ಬರುತ್ತೆ ಅ ಲೆಟರ್ ಅಲ್ವಾ? ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಫಸ್ಟ್ ಬಂದು ಅದು ಪ್ಯಾಸಿವ್ ವಾಯ್ಸಿನ ಸಬ್ಜೆಕ್ಟೇ ಆಗತ್ತೆ. ಆದ್ರೆ ನಾನು ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಆಬ್ಜೆಕ್ಟ್ ಅಂತಾನೆ ತಗೊಂಡ್ ಬಂದು ಇಟ್ಟಿದ್ದೇನೆ. ಓಕೆನಾ? ಅ ಲೆಟರ್, ಅ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ ಪ್ಲೂರಲ್ಲ? ಅ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ್. ಯಾಕಂದ್ರೆ ಒಂದೇ ಲೆಟರ್ ಇರುವಂಥದ್ದು. ಸಪೋಸ್ ಲೆಟರ್ಸ್ ಇದ್ರೆ ವರ್ ಆಗ್ತಿತ್ತು ಅಲ್ವಾ? ಅ ಲೆಟರ್ ವಾಸ್. ನೆಕ್ಸ್ಟ್ V3 ಫಾರ್ಮ್ ಏನು? ರೈಟ್, ರೋಟ್, ರಿಟರ್ನ್. V3 ರಿಟರ್ನ್ ಹಾಕಿದ್ವಿ. ಬೈ ಆಸ್ ಯೂಶುವಲ್ ಇದೆ. ಸಬ್ಜೆಕ್ಟ್ ಹಾಕ್ಬೇಕು. ಶಿ ಅಂತ ಇದೆ ಸಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಶೀನ ಆಬ್ಜೆಕ್ಟಿವ್ ಪ್ರನೌನ್ ಏನು? ಹರ್. ದಟ್ಸ್ ವೈ ಹರ್ ಅನ್ನ ಹಾಕಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಶಿ ಕ್ಲೀನ್ಡ್ ದ ರೂಮ್. The room was cleaned by her. They played cricket. Cricket was played by them. They ಇದೆ them ಆಗತ್ತೆ. ಆಬ್ಜೆಕ್ಟಿವ್ ಪ್ರನೌನ್ ದೇದು. He bought books. Books were bought by him. ನೋಡಿ ಇಲ್ಲಿ ವರ್ ಬಂತು. ಯಾಕಂದ್ರೆ ಬುಕ್ಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ ಒಂದೇ ಬುಕ್ ಇಲ್ಲ, ಮೆನಿ ಬುಕ್ಸ್ ಇರೋದ್ರಿಂದ ವರ್ ಅಂತ ಆಯ್ತು. ಬಾಟ್ V3 ಫಾರ್ಮ್ ಆಲ್ಸೋ ಬಾಟ್ ಅಂತಾನೆ. ಬೈ, ಬಾಟ್, ಬಾಟ್. ಓಕೆನಾ? ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಏನಾದ್ರೂ ಇದ್ರೆ ಅದನ್ನ ಆಕ್ಟಿವ್ ವಾಯ್ಸ್ ಗೆ ಹೇಗ್ ಮಾಡೋದು? ದ ವಿಂಡೋ ವಾಸ್ ಬ್ರೋಕನ್ ಬೈ ದ ಬಾಯ್. ಈಗ ಇದು ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆ. ನೀವು ಇದನ್ನ ಆಕ್ಟಿವ್ ವಾಯ್ಸ್ ಗೆ ಮಾಡ್ಬೇಕು. ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅಲ್ವಾ? ಈಗ ಸಬ್ಜೆಕ್ಟ್ ಏನಾಗತ್ತೆ? ಲಾಸ್ಟ್ ಇರೋದು ಫಸ್ಟ್ ಬರುತ್ತೆ. ಓಕೆನಾ? ದ ಬಾಯ್ ಫಸ್ಟ್ ಬಂತು. V2 ಅಂದ್ರೆ ಮೇನ್ ವರ್ಬಿನ ಎರಡನೇ ಫಾರ್ಮ್. ಬ್ರೋಕನ್ ಇದೆ, ಬ್ರೋಕ್ ಆಗತ್ತೆ. ಬ್ರೋಕ್, ಬ್ರೇಕ್, ಬ್ರೋಕ್, ಬ್ರೋಕನ್. ಸೊ ಬ್ರೋಕ್ ಆಯ್ತು. ನೆಕ್ಸ್ಟ್ ಏನ್ ಬರುತ್ತೆ? ಸಬ್ಜೆಕ್ಟ್ ಅಥವಾ ಇದರ ಆಬ್ಜೆಕ್ಟ್ ದ ವಿಂಡೋ. The picture was drawn by Raj. Raj drew the picture. The match was won by our team. Our team won the match.
ಸೊ ಇದು ಪ್ಯಾಸಿವ್ ವಾಯ್ಸ್ ನಿಂದ ಆಕ್ಟಿವ್ ವಾಯ್ಸ್ ಮಾಡೋದು. ನೆಕ್ಸ್ಟ್ ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸ್ ಸೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿನ ಫಾರ್ಮುಲಾ ಏನೋ ಸೇಮ್ ಆಕ್ಟಿವ್ ವಾಯ್ಸಿನ ಫಾರ್ಮುಲಾ ಆಗಿರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್ಬ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. V4 ಅಂದ್ರೆ ಏನು? ವಿ ಪ್ಲಸ್ ING, V1 ಪ್ಲಸ್ ING. ಶಿ ವಾಸ್ ರೈಟಿಂಗ್ ಅ ಲೆಟರ್. ಇಲ್ಲಿ ಇಂಗ್ ಅನ್ನುವಂತ ಫಾರ್ಮುಲಾ ಬರುತ್ತೆ V4 ಅಲ್ಲಿ. ಓಕೆನಾ? ವರ್ಬ್ ಜೊತೆಗೆ ಇಂಗ್ ಅನ್ನ ಆಡ್ ಮಾಡಿದ್ರೆ ಆಯ್ತು ನೀವು. ರೈಟ್ ಇಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ರನ್ನಿಂಗ್, ಗೋಯಿಂಗ್, ಸ್ಲೀಪಿಂಗ್, ಲೈಕ್ ದಟ್. ಶಿ ವಾಸ್ ರೈಟಿಂಗ್ ಅ ಲೆಟರ್ ಅಂತ ಇದೆ ಅಲ್ವಾ? ಈಗ ಪ್ಯಾಸಿವ್ ವಾಯ್ಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ಫಸ್ಟ್ ಬರುತ್ತೆ. ಆಬ್ಜೆಕ್ಟ್ ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಅದ್ರ ಮೇಲೆ ವಾಸ್ ಅಥವಾ ವರ್ ಅನ್ನ ಆಯ್ಕೆ ಮಾಡ್ಕೊಳ್ತೇವೆ. ಇಲ್ಲಿ ಬೀಯಿಂಗ್ ಅನ್ನುವಂತ ವರ್ಡ್ ಆಡ್ ಆಗತ್ತೆ. ನೀವು ಪ್ರೆಸೆಂಟ್ ಟೆನ್ಸ್ ನಲ್ಲೂ ಸಹ ಸೇಮ್ ನೋಡಿದ್ರಿ, ಪಾಸ್ಟ್ ಟೆನ್ಸ್ ಅಲ್ಲೂ ಅದೇ ಇರತ್ತೆ ಫಾರ್ಮುಲಾ, ಜಸ್ಟ್ ಪಾಸ್ಟ್ ಟೆನ್ಸ್ ಗೆ ಮಾಡ್ಬೇಕಷ್ಟೆ. V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಅ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಹರ್. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. They were painting the house. The house was being painted by them. Being ಅನ್ನುವಂಥದ್ದು ಆಡ್ ಮಾಡಿ painted ಅಂತ ಆಗಿದೆ. Okay. He was reading a book. A book was being read by him. We are singing a song. A song was being sung by them. Next. Passive voice to active voice ಮಾಡೋದಾದ್ರೆ the food was being cooked by the chef. ಇಲ್ಲೇನ್ ಮಾಡ್ಬೇಕು? the chef was cooking the food. ಇಲ್ಲಿ ನೀವು ಫಾರ್ಮುಲಾ ಹಾಕಿದ್ರೆ ಆಯ್ತು. ಯಾವ ವಾಯ್ಸ್ ಅಲ್ಲೇ ಕೊಟ್ಟಿದ್ರು ಸಹ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ರೆ ಆಕ್ಟಿವ್ ವಾಯ್ಸಿನ ಫಾರ್ಮುಲಾವನ್ನ ಒಂದ್ಸಲ ಜ್ಞಾಪಿಸ್ಕೊಳ್ಳಿ, ಅದರ ಅಕಾರ್ಡಿಂಗ್ಲಿ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದ್ರೆ ಆಯ್ತು. ಸಪೋಸ್ ಪ್ಯಾಸಿವ್ ವಾಯ್ಸ್ ಗೆ ಚೇಂಜ್ ಮಾಡೋದಾದ್ರೆ ಪ್ಯಾಸಿವ್ ವಾಯ್ಸಿನ ಫಾರ್ಮುಲಾವನ್ನ ಬರ್ಕೊಳ್ಳಿ, ಅದ್ರ ಅಕಾರ್ಡಿಂಗ್ಲಿ ಮಾಡಿದ್ರೆ ಆಯ್ತು. ಫಾರ್ಮುಲಾದ ಒಂದು ಲಿಸ್ಟ್ ಅನ್ನ ನಾನು ಲಾಸ್ಟ್ ಅಲ್ಲಿ ಕೊಡ್ತೇನೆ, ಈ ವಿಡಿಯೋದ ಎಂಡಲ್ಲಿ ಅಲ್ಲ, ಟೋಟಲ್ ಆಗಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮುಗಿವಾಗ. ಈ ವಿಡಿಯೋದಲ್ಲಿ ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಯಾವ್ದ್ರಲ್ಲಿ ಇದ್ದಾಗ ಮಾಡ್ತಾ ಇದ್ದೇನೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದಾಗ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅನ್ನು ಮಾಡ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನ ನಾನು ಮುಕ್ತಾಯ ಮಾಡ್ತೇನೆ. ಓಕೆನಾ? The trees were being planted by the students. The students were planting the trees. Students ಅನ್ನುವಂಥದ್ದು ಪ್ಲೂರಲ್ ಇರೋದ್ರಿಂದ ವರ್ ತಗೊಂಡ್ವಿ. Planting, V4 planting the trees. The car was being repaired by the mechanic. The mechanic is a singular, that's why was repairing, V3 the car. Next, past perfect tense. ಇದರಲ್ಲಿ the subject plus had plus V3 plus object. ನೀವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ನೋಡಿದ್ರಿ ಹ್ಯಾಸ್ ಅಥವಾ ಹ್ಯಾವ್ ಬರ್ತಾ ಇತ್ತು. ಇಲ್ಲಿ ಹ್ಯಾಡ್ ಅನ್ನುವಂಥದ್ದು ಅದು ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಎಲ್ಲದಕ್ಕೂ ಹ್ಯಾಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೇವೆ. ಶಿ ಹ್ಯಾಡ್ ರಿಟರ್ನ್ ಅ ಲೆಟರ್ ಅಂತ ಇದೆ. ಇದನ್ನ ಪ್ಯಾಸಿವ್ ವಾಯ್ಸಿಗೆ ಮಾಡಿದಾಗ object plus had plus been plus V3 plus by plus subject. A letter had been written by her. ನೋಡಿ ಜಸ್ಟ್ ನೀವು ಫಾರ್ಮುಲಾಕ್ ತಕ್ಕಾಗೆ ಹಾಕೊಳ್ತಾ ಹೋದ್ರೆ ಆಯ್ತು ಅಷ್ಟೇ. ನಿಮ್ಗೆ ವರ್ಬ್ ಹೇಗೆ ಚೇಂಜ್ ಆಗತ್ತೆ ಅಂತ ಗೊತ್ತಿರ್ಬೇಕು. ಆಮೇಲೆ ಸಿಂಗ್ಯುಲರ್ ಪ್ಲೂರಲ್ ಅಂತ ಮಾಡ್ಲಿಕ್ಕೆ ಬರ್ಬೇಕು. ಆಮೇಲೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಯಾವ್ಯಾವ್ದು ಒಂದ್ ಸೆಂಟೆನ್ಸ್ ನಲ್ಲಿ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾದ್ರೆ ನೀವು ಈಸಿಯಾಗಿ ಫಾರ್ಮುಲಾವನ್ನ ಅಪ್ಲೈ ಮಾಡ್ತಾ ಹೋದ್ರೆ ಆಯ್ತು. ಮತ್ತೇನು ಎಕ್ಸ್ಟ್ರಾ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಟೆನ್ಸ್ ಚೇಂಜ್ ಆಗಲ್ಲ. ಯಾವ ಟೆನ್ಸ್ ನಲ್ಲಿ ಸೆಂಟೆನ್ಸ್ ಕೊಟ್ಟಿರ್ತೇವೋ ಅದೇ ಟೆನ್ಸ್ ನಲ್ಲೇ ನಾವು ಚೇಂಜ್ ಮಾಡ್ಬೇಕಾಗತ್ತೆ. He had finished the work. The work had been finished by him. They had built a bridge. A bridge had been built by them. We had distributed notebooks. Notebooks had been distributed by us. ನೋಡಿ ಇಲ್ಲಿ
ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರು ಹ್ಯಾಡ್ ಬರುತ್ತೆ, ಪ್ಲೂರಲ್ ಸಬ್ಜೆಕ್ಟ್ ಇದ್ರು ಹ್ಯಾಡೇ ಬರುತ್ತೆ. ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಓಕೆನಾ? Passive voice to active voice examples. The thief has been arrested by the police. The police had arrested the thief. The project had been completed by the engineers. The engineers had completed the project. The prize had been won by Anjali. Anjali had won the prize. ಸಿಂಪಲ್ ಆಗಿದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ನಾನು ನಿಮ್ಗೆ ಪ್ರೆಸೆಂಟ್ ಟೆನ್ಸ್ ಅನ್ನ ತುಂಬಾ ಡೀಪ್ ಆಗಿ ಹೇಳಿದ್ದೆ, ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಿದೆ. ಫಾರ್ಮುಲಾ ಅಪ್ಲೈ ಮಾಡೋದಷ್ಟೇ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅಲ್ಲಿಂದ ನೀವು ನೋಡ್ಕೊಳ್ತಾ ಬರ್ಬೇಕು. ವಿಡಿಯೋ ಪಾರ್ಟ್ 1 ಇಂದ ನೋಡ್ಕೊತಾ ಬಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಓಕೆನಾ? ಓಕೆ.